ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಜಗನ್ನಾಥ್ ಕೋಟಿ, ಮಠಮಾರಿಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ನಾಗರಾಜ್, ಕುಷ್ಠರೋಗ ಮತ್ತು ಶ್ರೀ ಕ್ಷಯರೋಗದ ಕುರಿತು ಈ ಎರಡೂ ರೋಗಗಳು ಹೇಗೆ ಬರುತ್ತವೆ, ಅವುಗಳನ್ನು ತಡೆಗಟ್ಟುವುದು ಹೇಗೆ, ಜೊತೆಗೆ ಇವುಗಳ ಕುರಿತು ಕುಟುಂಬದ ಸದಸ್ಯರಿಗೆ ಹೇಗೆ ಎಚ್ಚರಗೊಳಿಸಬೇಕು ಎಂಬುದನ್ನು ಬಹಳ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಶಾಲೆಯ ಶ್ರೀಮತಿ ನಫೀಜಾ ಅಂಜುಮಾ, ಶ್ರೀ ಪಾಂಡುರಂಗ ದೇಸಾಯಿ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಹುಜರತಿ, ಉಡಮಗಲ ಖಾನಾಪುರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಸುರೇಶ್ ಭಂಡಾರಿ, ಕಿರಿಯ ಆರೋಗ್ಯ ನಿರೀಕ್ಷಣಾ ಸಿಬ್ಬಂದಿಯಾದ ಶ್ರೀಮತಿ ಸಾಮಯ್ಯ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕುಮಾರಿ ಭಾವನಾ ಸ್ವಾಗತಿಸಿದರು, ತನುಜಾ ವಂದಿಸಿದಳು. ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯವರು, ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಇಡೀ ಎಲ್ಲ ವಚನಗಳನ್ನ ಗಂಟು ಮೂಟಿಯಲ್ಲಿ ಕಟ್ಟಿಕೊಂಡು ತನ್ನ ಖಡ್ಗವು ಹಿಡಿದುಕೊಂಡು ಆ ಶತ್ರುಗಳನ್ನ ಶೆದೆ ಬಡಿದು ಆ ವಚನಗಳನ್ನ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ರಕ್ಷಣೆ ಮಾಡಿದ ವೀರಗುಂಟ ಮಡಿವಾಳ ಮಾಚದೇವರು. ಅದನ್ನ ಕೈಗೆ ಯಾವಾಗಲೂ ಖಡ್ಗ ಐತಿ ನೋಡ್ರಿ ನೀವು, ಹೌದಾ? ವೃತ್ತಿ ಮಡಿವಾಳ ಮಾಚದೇವಾದರೂ ಕೈಯಲ್ಲಿ ಖಡ್ಗಿದೆ. ನನ್ನ ಕಾಯಕ ಶುದ್ಧ, ನನ್ನ ಮನುಷ್ಯ ಶುದ್ಧ, ನಾ ಸ್ವಚ್ಛಗೊಳಿಸಿದ ಆ ಬಟ್ಟೆ ಶುದ್ಧ, ಆ ಮಡಿವಂತಿಕೆಯನ್ನು ಬಟ್ಟೆಯನ್ನು ಯಾರು ಮುಟ್ಟದಿಲ್ಲದಂತ ಹೇಳ್ತಾರೆ. ಆತ ಹಿಂಗ ಆ ರಾಜಬೀದಿಯಲ್ಲಿ ಹೊರಟರೆ ಜನರೆಲ್ಲರೂ ದೂರ ಸರಿತಿದ್ರಂತೆ. ಅಷ್ಟು ಗಾಂಭೀರ್ಯವಾದ ನಡಿಗೆ, ಅಷ್ಟು ಗಾಂಭೀರ್ಯವಾದ ಮಾತುಗಳು. ಅದಕ್ಕೆ ವಚನ ಸಾಹಿತ್ಯದ, ವಚನಗಳ ರಕ್ಷಕ, ವಚನಗಳ ಸಂರಕ್ಷಣೆ ಮಾಡಿದಂತ ಧೀರ ಶರಣ ಯಾರಂದ್ರೆ ಅದು ಮಡಿವಾಳ ಮಾಚದೇವರು. ಅಂತವರ ವಿಚಾರಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಗೌರವಿತ ಮುಖ್ಯ ಗುರುಗಳಿಗೂ, ಸಕಲ ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 12ನೇ ಶತಮಾನ ಎಂದ ತಕ್ಷಣವೇ ಎಲ್ಲ ಶರಣರನ್ನ ಮುಂದೆ ನಿಲ್ತಾರೆ. ಶರಣರಲ್ಲಿ ತಮ್ಮದಾದ ಕಾಯಕವನ್ನ ಮಾಡಿಕೊಂಡು ಮಡಿವಂತಿಕೆಯನ್ನ ಜನಸಾಮಾನ್ಯರಲ್ಲಿ ಬಿತ್ತಿಸುವಂತ ಮಡಿವಾಳ ಮಾಚಿದೇವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಇಪ್ಪರಿಗೆಯಲ್ಲಿ ಪರ್ವತಯ್ಯ ಮತ್ತು ಸುಜ್ಞನಮ್ಮ ಅವರ ದಂಪತಿಗಳ ಮಗನಾಗಿ ಜನಿಸ್ತಾರೆ. ನಂತರ ಇವರು ವಿಶೇಷವಾಗಿ ಕಲ್ಲಿನಾಥ ಇವರ ಮನೆ ದೇವರಾಗಿರ್ತಾರೆ. ಮಲ್ಲಿಕಾರ್ಜುನ್ ಇವರು ಇವರ ಗುರುಗಳಾಗಿರ್ತಾರೆ. ಬಾಲ್ಯದಲ್ಲಿ ಬಹಳ ಭಕ್ತಿಯನ್ನ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಂಡಂತ ಇವರು ಕಲ್ಯಾಣದ ಶರಣರ ಬಗ್ಗೆ ತಿಳಿದುಕೊಂಡಿರ್ತಾರೆ. ತಾನು ದೇವರಿಪ್ಪರಿಗಿಂದ ಕಲ್ಯಾಣಕ್ಕೆ ಹೋಗ್ಬೇಕೆನ್ನುವಂತ ಆಸೆಯಿಂದ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಆದರೆ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಆ ಭೀಮಾ ನದಿ ತುಂಬಿ ಹರಿತಾ ಇರ್ತಾ ಇದೆ. ಹಾಗೆ ಹೇಗೆ ಹೋಗ್ಬೇಕೆನ್ನುವಂತ ವಿಚಾರದಲ್ಲಿ ಆತನಿಗೆ ಗೊತ್ತಿಲ್ಲ. ಕಲ್ಯಾಣಕ್ಕೆ ಹೋಗಿ ಶರಣರನ್ನ ಸಂಪರ್ಕ ಮಾಡಬೇಕು, ಬಸವಣ್ಣನನ್ನ ನೋಡಬೇಕೆನ್ನುವಂತ ಮನಸ್ಸು, ಇಚ್ಛೆ, ಭಕ್ತಿ, ಶಕ್ತಿಯಿಂದ ತುಂಬಿ ಹರಿಯುತ್ತಿರುವಂತಹ ನದಿಯನ್ನ ದಾಟಿ ಕಲ್ಯಾಣಕ್ಕೆ ಹೋದಂತ ಮಾನ್ ಭಕ್ತ ಯಾರು ಅಂದ್ರೆ ಮಹಾಶರಣರಂದ್ರೆ ಮಡಿವಾಳ ಮಾಚದೇವರು. ಬಹುಶಃ ಅವರ ವಿಚಾರಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅವರಿಗೆ ಅಗಸುರು ಎನ್ನುವಂತ ಶಬ್ದವನ್ನ ಬಳಸ್ತಾರೆ. ಮದುವೆ ಸಂದರ್ಭದಲ್ಲಿ ಆ ಮದುಮಕ್ಕಳ ಬಟ್ಟೆಯನ್ನ, ಜೊತೆಗೆ ಊರಿನವರ ಬಟ್ಟೆಗಳನ್ನ ಸ್ವಚ್ಛವಾಗಿ ಇಟ್ಟುಕೊಂಡು ಕೆಲಸವನ್ನ ಮಾಡುವಂತನು ಈತ ಮಡಿವಾಳ ಮಾಚಿದೇವರು. ಎಷ್ಟು ಶ್ರದ್ಧೆ ಇತ್ತಂದ್ರೆ ಕೊಟ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಶರಣರಿಂದ, ಅಣ್ಣ ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಶಿವಯೋಗಿ ಸಿದ್ದರಾಮೇಶ್ವರಿಂದ ಹೌದು ಎನಿಸಿಕೊಂಡಿರುವಂತ ವ್ಯಕ್ತಿ ಮಹಾಶರಣ ಮಡಿವಾಳ ಮಾಚಿದೇವರು. ಅಣ್ಣ ಬಸವಣ್ಣ ಹೇಳ್ತಾನೆ, ಎನ್ನ ಕಾಯಕ ಶುದ್ಧ ಮಾಡಿದನಯ್ಯ ಮಡಿವಾಳ ಮಾಚಿದೇವ, ಎನ್ನ ಮನಸ್ಸನ್ನ ಶುದ್ಧ ಮಾಡಿದನಯ್ಯ ಮಡಿವಾಳ ಮಾಚಿದೇವ,
ಎನ್ನ ಅಂತರಂಗ ಬಹಿರಂಗವನ್ನ ಶುದ್ಧ ಮಾಡಿದವನಯ್ಯ ಮಡಿವಾಳ ಮಾಚಿದೇವ. ಹೀಗೆ ಶಿವಯು, ಸಿದ್ದರಾಮೇಶ್ವರು, ಅಲ್ಲಮ ಪ್ರಭುವರು ಇವರ ವಿಚಾರಗಳನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಅರಿತುಕೊಂಡು ಅವರಿಗೆ ಒಂದು ಉನ್ನತ ಸ್ಥಾನವನ್ನ ಅಲ್ಲಿ ಕೊಡ್ತಾರೆ. ಆದರೆ ತನ್ನ ಕಾಯಕವನ್ನ ಬಿಡದೆ ಮಾಡುವಂತ ಈ ವ್ಯಕ್ತಿ, ಈ ಶರಣರು, ಇವರಿಗೆ ವೀರಗುಂಟ ಅಂದ್ರೆ ವಚನಗಳನ್ನ ರಕ್ಷಣೆ ಮಾಡಿದಂತ ಮಹಾನ್ ವ್ಯಕ್ತಿ ಆಗಿರ್ತಾನೆ. ತನ್ನ ಕಾಯಕ ಆಗಿರುವಂತ ಕಾಯಕ ಯಾವುದೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಆ ಕಾಯಕದಲ್ಲಿ ನಿಷ್ಠೆ ಇರಬೇಕು. ಕಾಯಕದಲ್ಲಿ ನಿಷ್ಠೆ ಇದ್ದರೆ ಆ ವ್ಯಕ್ತಿ ಒಂದಿಲ್ಲ ಒಂದು ದಿನ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ, ಜನರೆಲ್ಲತಿಗೆ ಗೌರವವನ್ನು ಕೊಡ್ತಾರೆ. ಆ ಮನೋಭಾವನೆ ಇಟ್ಟುಕೊಂಡು ಸುಮಾರು 346 ವಚನಗಳನ್ನ ರಚನೆ ಮಾಡಿದಂತ ಮಾನ್ ಶರಣ ಮಡಿವಾಳ ಮಾಚಿದೇವರು. ನಾವುಗಳು ಅವರ ವಿಚಾರಗಳನ್ನ, ಅವರ ಆಚಾರಗಳನ್ನ, ಅವರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡುವುದರ ಜೊತೆಗೆ ಅವರ ವ್ಯಕ್ತಿತ್ವವನ್ನ, ಶರಣರ ವಿಚಾರಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾವು ರೂಢಿಸಿಕೊಳ್ಳಬೇಕು. 12ನೇ ಶತಮಾನದ ಬಿಜ್ಜಳರಸನ ಸಂದರ್ಭದಲ್ಲಿ ಆ ವಚನಗಳನ್ನ ಕೆಲವರು ಕಳು ಮಾಡಲಿಕ್ಕೆ, ಸುಡಲಿಕ್ಕೆ ಪ್ರಯತ್ನ ಮಾಡ್ತಾರ. ಇಡೀ ಎಲ್ಲ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.